ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್. ನಾನು ರಕ್ಷತ್ ಶೆಟ್ಟಿ. ಈಗ ಹೆಡ್ಲೈನ್ಸ್. ಲೋಕಾಯುಕ್ತ ದಾಳಿಯಲ್ಲಿ ಕೋಟಿ ಕೋಟಿ ಆಸ್ತಿ, ಚಿನ್ನಾಭರಣ, ನಗದು ಪತ್ತೆ. ಅಮಾನತು ಮಾಡುವಂತೆ ಲೋಕಾಯುಕ್ತ ಎಸ್ಪಿ ಪತ್ರ ಬರೆದು ನಿರ್ಲಕ್ಷ್ಯ. ಖಾನಾಪುರದ ಭ್ರಷ್ಟ ತಹಶೀಲ್ದಾರ್ ಬೆನ್ನಿಗೆ ನಿಲ್ತಾ ಜಿಲ್ಲಾಡಳಿತ, ಸರ್ಕಾರ. ಬಿಜೆಪಿ ರಾಜ್ಯಾಧ್ಯಕ್ಷರ ಬದಲಾವಣೆಗೆ ಮುಂದುವರೆದ ಕಸರತ್ತು. ಹೈಕಮಾಂಡ್ ನಾಯಕರ ಭೇಟಿಗೆ ತೆರಳಿದ ರೆಬಲ್ ನಾಯಕರು ಬಂಡಾಯ ನಾಯಕರಿಗೆ ಮಣೆ ಹಾಕಲಿಲ್ಲ. ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಜೆಪಿ ನಡ್ಡಾ. ದೆಹಲಿಯಲ್ಲಿರೋ ರೆಬಲ್ ತಂಡಕ್ಕೆ ಸೆಡ್ಡು ಹೊಡೆಯೋದು ಬೇಡ, ಹೈಕಮಾಂಡ್ ಭೇಟಿಗೆ ಹೋಗದಂತೆ ಆಪ್ತರಿಗೆ ಯಡಿಯೂರಪ್ಪ, ವಿಜಯೇಂದ್ರ ಸೂಚನೆ. ಎಲ್ಲವೂ ನಮ್ಮ ಪರವಾಗೇ ಇದೆ ಅನ್ನೋ ಸಂದೇಶ ರವಾನೆ. ಹೈಕಮಾಂಡ್ ನಾಯಕರ ಭೇಟಿಗೆ ಸಜ್ಜಾಗ್ತಾ ಇದೆ ಸಿಎಂ ಆಪ್ತರ ತಂಡ. ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಅಲರ್ಟ್. ಕೆಎನ್ ರಾಜಣ್ಣ ಜೊತೆ ತೆರಳೋ ಸಚಿವರ ಮೇಲೆ ಡಿಕೆಶಿ ಕಣ್ಣು. ಮತ್ತೆ ದಳದಲ್ಲಿ ತಳಮಳ ಸೃಷ್ಟಿಸಿದ ಆಪರೇಷನ್ ಹಸ್ತ. ಉಪಚುನಾವಣೆ ಇಲ್ಲದಂತೆ 2/3 ಭಾಗದಷ್ಟು ಶಾಸಕರನ್ನ ಪಕ್ಷಕ್ಕೆ ಸೇರಿಸಿಕೊಳ್ಳಲು ಕಾಂಗ್ರೆಸ್ ಪ್ಲಾನ್. ಹಲವು ಜೆಡಿಎಸ್ ಶಾಸಕರ ಜೊತೆ ಮಾತುಕತೆ ಯಶಸ್ವಿಯಾದ ಮಾಹಿತಿ. ಬೀಗ ಹಾಕಿದ ಮನೆಗಳನ್ನ ರೇಖಿ ಮಾಡಿ ಕಳ್ಳತನ. ಮದುವೆ ಆಗಿದ್ರು ಗರ್ಲ್ ಫ್ರೆಂಡ್ ಶೋಕಿಗಾಗಿ ಕದೀತಾ ಇದ್ದ ಖದೀಮ. ಸೊಲ್ಲಾಪುರ ಮೂಲದ ಪಂಚಾಕ್ಷರಿ ಸ್ವಾಮಿ ಹೇಳಿದ್ದು ಕೇಳಿ ಪೊಲೀಸರಿಗೆ ಶಾಕ್. ಹುಡುಗಿಗೆ ಕೊಟ್ಟಿದ್ದಂತೆ 3 ಕೋಟಿ ಬೆಲೆಯ ಮನೆ. ಒಂದನ್ನು ಒತ್ತಿ ಅಂತ ಕ್ಷಣ ಮಾತ್ರದಲ್ಲಿ 2 ಲಕ್ಷ ಎಗರಿಸಿದ ಸೈಬರ್ ವಂಚಕರು. ಮಹಿಳೆಗೆ ಬ್ಯಾಂಕ್ ಪ್ರತಿನಿಧಿ ಸೋಗಲ್ಲಿ ಕರೆ ಮಾಡಿ ವಂಚನೆ. ವಹಿವಾಟು ಖಚಿತಪಡಿಸಿ ಅಂತ ಕರೆ ಮಾಡಿ ಮಹಿಳೆಗೆ ದೋಖಾ. ಕುಂಭಮೇಳ ಕಾಲ್ತುಳಿತದಲ್ಲಿ ಸಾವನ್ನಪ್ಪಿದವರನ್ನ ಗಂಗಾ ನದಿಗೆ ಎಸೆಯಲಾಗಿದೆ. 30 ಅಲ್ಲ, ಸಾವಿರಾರು ಜನ ಸತ್ತಿದ್ದಾರೆ ಎಂದ ಜಯಾ ಬಚ್ಚನ್. ಎಸ್ಪಿ ಸಂಸದೀಯ ಹೇಳಿಕೆಗೆ ಬಿಜೆಪಿ ನಾಯಕರ ಆಕ್ರೋಶ. ನಾಳೆ ರಾಷ್ಟ್ರ ರಾಜಧಾನಿ ದೆಹಲಿ ವಿಧಾನಸಭಾ ಚುನಾವಣೆ. ಎಲೆಕ್ಷನ್ಗೂ ಒಂದಿನ ಮುಂಚೆಯೇ ಚುನಾವಣಾ ಆಯೋಗ ಕಮಲಕ್ಕೆ ಶರಣಾಗಿದೆ ಅಂತ ಕೇಜ್ರಿವಾಲ್ ಕಿಡಿ. ಬಿಜೆಪಿಯ ದುಷ್ಕೃತ್ಯದ ವಿರುದ್ಧ ಕಾರ್ಯನಿರ್ವಹಿಸಲು ಆಯೋಗ ವಿಫಲ ಅಂತ ವಾಗ್ದಾಳಿ. ಅಂಗನವಾಡಿಯಲ್ಲಿ ಉಪ್ಪಿಟ್ಟು ಬದಲಿಗೆ ಬಿರಿಯಾನಿ, ಚಿಕನ್ ಫ್ರೈ ಕೊಡಿ. ಪುಟ್ಟ ಬಾಲಕನ ಮನವಿಗೆ ಸ್ಪಂದಿಸಿದ ಕೇರಳ ಸಚಿವೆ ವೀಣಾ ಜಾರ್ಜ್. ಅಂಗನವಾಡಿಗಳಲ್ಲಿ ಆಹಾರ ಮೆನು ಪರಿಷ್ಕರಿಸೋದಾಗಿ ಭರವಸೆ. ರಥಸಪ್ತಮಿ ಹಿನ್ನೆಲೆ 100 ವಿದ್ಯಾರ್ಥಿಗಳಿಂದ 108 ಸೂರ್ಯ ನಮಸ್ಕಾರ. ಬಸವನಗುಡಿ ನ್ಯಾಷನಲ್ ಕಾಲೇಜ್ ಮೈದಾನದಲ್ಲಿ ಯೋಗಾಭ್ಯಾಸ. ಶಾಸಕ ಉದಯ್ ಗರುಡಾಚಾರ್ ಗರುಡ ಫೌಂಡೇಶನ್ ವತಿಯಿಂದ ಆಯೋಜನೆ. 3 ದಶಕದ ಬಳಿಕ ಮಂಗಳೂರು ಕಡಲ ಕಿನಾರೆಗೆ ಬಂದ ಕಡಲಾಮೆಗಳು. ಸಸಿಹಿತ್ಲು ಬೀಚ್ನಲ್ಲಿ ಮೊಟ್ಟೆ ಇಟ್ಟ ಅಪರೂಪದ ಆಲಿವ್ ರಿಡ್ಲೆ ಆಮೆ. ಕೆಮರಾದಲ್ಲಿ ದೃಶ್ಯ ಸೆರೆ. ಮೊಟ್ಟೆ ಸಂರಕ್ಷಣೆಗೆ ಮೀನುಗಾರರ ವಿಶೇಷ ನಿಗಾ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.